ಡಾಕ್ಟರ್ ಮಂಜುಶ್ರೀ ವೃತ್ತಿಯಿಂದ ಒಂದು ಡಾಕ್ಟರ್ ಆಗಿದ್ರು ನನಗೆ ಸಂಗೀತದ ಮೇಲಿನ ಆಸಕ್ತಿ ಡಿಫ್ರೆಂಟ್ ಏಜ್ ಗ್ರೂಪ್ಸ್ನವರು ವೃತ್ತಿಯಿಂದ ಬೇರೆ ಬೇರೆ ವೃತ್ತಿಯಿಂದ ಬರ್ತಾರೆ. ಚಿಕ್ಕ ಮಕ್ಕಳಿಂದ ನಿವೃತ್ತರಾದ ಹಿರಿಯರು ಸಹ ಬರ್ತಾರೆ. ಸಂಗೀತದಲ್ಲಿ ಕಲಿಯುವ ಆಸಕ್ತಿ ಇರುವವರು ಬರ್ತಾರೆ. ಸೊ ವಿ.ಪಿ. ಸರ್ ಹೇಳ್ತಾ ಇರ್ತಾರೆ, ಕಲೀಲಿಕ್ಕೆ ಒಂದು ಆಸಕ್ತಿ ಒಂದು ಬೇಕು ಅಷ್ಟೇ. ಸೊ ಆ ಥರ ಕಲಿಯಕ್ಕೆ ಆಸಕ್ತಿ ಇರುವ ಪ್ರತಿಯೊಬ್ಬರಿಗೂ ಇಲ್ಲಿ ಜಾಗ ಇದೆ, ಅವಕಾಶ ಇದೆ, ಪ್ರೋತ್ಸಾಹ ಇದೆ. ಸೊ ನಮ್ಮ ವಿ.ಪಿ. ಕಲ್ಚರ್ ಕ್ಲಬ್ನ ನಾನೊಂದು ಪ್ರೌಡ್ ಮೆಂಬರ್. ಹಾಗಾಗಿ ಇದು ಹೇಳಬಲ್ಲೆ, ಪ್ರತಿದಿನ ಒಂದು ಕಲೆಯ ಹಬ್ಬ ನಡೆಯುತ್ತೆ ನಮ್ಮ ವಿ.ಪಿ. ಕಲ್ಚರ್ ಕ್ಲಬ್ಬಲ್ಲಿ. ಸೊ ಹೀಗಾಗಿ ವಿ ಆರ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ನಮಸ್ಕಾರ ಮಾಧ್ಯಮ ಮಿತ್ರರು, ತಾವೆಲ್ಲರೂ ಇಲ್ಲಿ ಬಂದಿರೋದು ನಿಜಕ್ಕೂ ಸಂತೋಷ. ಮತ್ತು ಒಂದು ರೀತಿ ನಮಗೆ ನೀವು ನೀಡ್ತಿರುವಂಥ ಪ್ರೋತ್ಸಾಹ ಮತ್ತು ಆಶೀರ್ವಾದ. ತಾವೆಲ್ಲರೂ ನೋಡಿದಂಗೆ ಇದೊಂದು ಸಣ್ಣ ಪ್ರಯತ್ನ, ವಿ.ಪಿ.ಸಿ.ಸಿ ವಿ.ಪಿ. ಕಲ್ಚರ್ ಕ್ಲಬ್. ನಾನು ಮಹತಿ ನಾವೇನು ಮಾಡ್ಬೋದು, ನಮಗೆ ಕಲೆ ಇಷ್ಟೆಲ್ಲ ಕೊಟ್ಟಿದೆ ಜೀವನದಲ್ಲಿ, ಕಲೆಗಾಗಿ ನಾವೇನು ಮಾಡ್ಬೋದು ಅಂತ ಒಂದು ಆಲೋಚನೆ ಬಂದಾಗ ಈ ಒಂದು ಸಣ್ಣ ಪ್ರಯತ್ನ, ಒಂದು ವಿ.ಪಿ. ಕಲ್ಚರ್ ಕ್ಲಬ್ ಅಂತ ಪ್ರಾರಂಭ ಮಾಡೋಣ. ಅದರ ಮೂಲಕ ಆಸಕ್ತರಿಗೆ ಸಂಗೀತ ಪಾಠ ಹೇಳುವಂತಹ ಒಂದು 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 ವಸತಿ, ಹಾಗೆ ಎಷ್ಟೋ ಹೊಸ ಕಲಾವಿದರಿಗೆ ತಮ್ಮ ಹಾಡುಗಳನ್ನು ಬಿಡುಗಡೆ ಮಾಡಬೇಕು ಅಂತ ಆಸೆ ಇರುತ್ತೆ. ಆ ರೀತಿ ನಿರ್ಮಾಣ ಮಾಡಲಿಕ್ಕೆ ಒಂದು ಸ್ಟುಡಿಯೋ ಮತ್ತು ನಾವೇ ಒಂದು ಲೇಬಲನ್ನು ಸೃಷ್ಟಿಸಿ ಅದರ ಮೂಲಕ ಈ ಹಾಡುಗಳನ್ನು ಹೊರತರೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಈಗಾಗಲೇ ಒಂದು 3 ವರ್ಷದ ಹಿಂದೆ ಈ ಕನಸನ್ನು ನಾವು ಪ್ರಾರಂಭಿಸಿದ್ವಿ. ಆದರೆ ಈಗ ಕಳೆದ 10 ತಿಂಗಳಿಂದ ಈ ಒಂದು ಕನಸೇನಾಗಿದೆ ನನಸಾಗಿ ಇಲ್ಲಿ ವಿ.ಪಿ.ಸಿ.ಸಿ ಅನ್ನೋ ಈ ಒಂದು ಜಾಗದಲ್ಲಿ ನಡೀತಾ ಇದೆ. ಮೊದಲು ನಾನು ಮಹತಿಯನ್ನ ಕೇಳ್ಕೊತೀನಿ ವಿ.ಪಿ.ಸಿ.ಸಿ ಬಗ್ಗೆ, ಅಂದರೆ ವಿಜಯ್ ಪ್ರಕಾಶ್ ಕಲ್ಚರ್ ಕ್ಲಬ್ ಅಂದರೆ ಏನು, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಎಲ್ರಿಗೂ ಇವತ್ತಿನ ಈ ಪತ್ರಿಕಾಗೋಷ್ಠಿ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅನ್ನೋ ಒಂದು ಆಸೆಯಲ್ಲಿ ಮಹತಿಗೆ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಸೊ ನಾವು ವಿ.ಪಿ. ಕಲ್ಚರ್ ಕ್ಲಬ್ ಡಾಕ್ಟರ್ ಮಂಜುಶ್ರೀ ಹೇಳಿದ ಹಾಗೇನೆ ನಾವು 10 ತಿಂಗಳ ಹಿಂದೆ ಶುರು ಮಾಡಿದ್ವಿ. ಯಾಕೆ ಶುರು ಮಾಡಿದ್ವಿ ವಿ.ಪಿ. ಕಲ್ಚರ್ ಕ್ಲಬ್ ಅಂದರೆ, ಒಂದು ಕಲಾವಿದರಿಗೆ ಮತ್ತು ಕಲಾ ಪೋಷಕರು ಮತ್ತು ಕಲಾ ರಸಿಕರು ಎಲ್ಲರೂ ಒಂದ್ ಕಡೆ ಸೇರ್ಲಿ ಅಂತ ನಮ್ಮ ಉದ್ದೇಶ ಇತ್ತು. ಮೋಸ್ಟ್ಲಿ ನಮ್ಮಲ್ಲಿ ಎಷ್ಟೋ ಜನ, ನಾವು ಚಿಕ್ಕ ವಯಸ್ಸಲ್ಲಿ ನಾವು ಹಾಡ್ತೀವಿ, ಡಾನ್ಸ್ ಮಾಡ್ತೀವಿ, ಬರೀತೀವಿ, ನಾವೇನೋ ನಾವು ದೊಡ್ಡ ಆರ್ಟಿಸ್ಟ್ ಆಗ್ತೀವಿ ಅಂತ ಕನ್ಸ್ಕೊಳ್ತೀವಿ. ಬಟ್ ಒಂದು ವಯಸ್ಸಾದ್ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಜಾಬ್ ಸೆಕ್ಯೂರಿಟಿಗೆ ಬೇಕಾಗತ್ತೆ. ಸೊ ಅದರಿಂದ ನಾವು ಎಷ್ಟೋ ನಮ್ಮ ಹಾಬೀಸ್ನ ಬಿಟ್ಬಿಡ್ತೀವಿ. ಸೊ ಆ ಎಲ್ಲ ಜನರನ್ನು ಸೇರಿಸಿ ನಾವು ಮತ್ತೆ ಅವರು ಕಲಾ ಪ್ರಪಂಚಕ್ಕೆ ಬರಲಿ, ಮತ್ತೆ ಲೆಟ್ ದೆಮ್ ಸ್ಟಾರ್ಟ್ ಲರ್ನಿಂಗ್,